ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 30-40 ಟ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ವಿತ್ ಕಾರ್ ಪಾರ್ಕಿಂಗ್ ಇರುವಂಥ ಮನೆ. ಇನ್ಸೈಡು ನಿಮಗೆ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು. ಮೋಡ ಅಪ್ರೋಡಲ್ಲಿ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟ್ ಇದೆ. ನಾರ್ತ್ಗೆ ಡೋರ್ ಮಾಡಿದ್ದಾರೆ. ಇದು ಬಂದು ನಿಮಗೆ ವಿಜಯನಗರ 4th ಸ್ಟೇಜ್ಗೆ ಅಟ್ಯಾಚ್ ಆಗಿದೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಯಾವ್ಯಾವ ರೀತಿ ಇದೆ, ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ, ಅದನ್ನು ನಾನು ಪೂರ್ತಿ ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನ್ನು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಕ್ವಾಲಿಟಿ ವರ್ಕ್ ಇದೆ. ಒಂದು ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರುವಂಥ ಮನೆ ಬೇಕು ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿರ್ತಾರೆ. ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಇದು 30 ಫೀಟ್ ರೋಡ್ ಇದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ಕೆಳಗಡೆ 1 BHK ಮಾಡಿದ್ದಾರೆ, ಮೇಲ್ಗಡೆ ಡುಪ್ಲೆಕ್ಸ್ ಇದೆ ಫಸ್ಟ್ ಫ್ಲೋರಿಂದ. ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಿಮಗೆ ಸಪ್ರೇಟ್ ಮೀಟ್ರ್ ಮಾಡಿದ್ದಾರೆ. ಕೆಳಗೆ ಸಪ್ರೇಟು, ಫಸ್ಟ್ ಫ್ಲೋರ್ಗೆ ಸಪ್ರೇಟ್ ಇದೆ. ವಿತ್ ಬೋರ್ ಇದೆ. ಇಲ್ಲಿ ನಿಮಗೆ ವಿಶಾಲವಾಗಿ 2 ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಅಷ್ಟು ವಿಶಾಲವಾದ ಪಾರ್ಕಿಂಗ್ ಇದೆ. ಕೆಳಗಡೆ ನಿಮಗೆ ಪೇಂಟಿಂಗ್ ವರ್ಕ್ ನಡೀತಿದೆ. ಫಸ್ಟ್ ಫ್ಲೋರ್ಗೆ ನಾನು ನಿಮಗೆ ಡೈರೆಕ್ಟಾಗಿ ಹೋಗ್ತೀನಿ. ಅಲ್ಲಿ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರೈಸ್ ಬಂದು ನಿಮಗೆ 2,05,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ. ನೋಡಿ, ಇದು ಗ್ರೌಂಡ್ ಫ್ಲೋರ್ಲಿ ನಿಮಗೆ 1 BHK ಮಾಡಿದ್ದಾರೆ. ಇದು ಪೇಂಟಿಂಗ್ ವರ್ಕ್ ನಡೀತಿದೆ. ಇದನ್ನು ಇನ್ನು ಫಿನಿಷ್ ಮಾಡ್ತಾಯಿದ್ದಾರೆ. ಈಗ ಡೈರೆಕ್ಟಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಇದೆ. ನೋಡಿ, ಇದು ಬೋರ್ವೆಲ್ಲು. ಬನ್ನಿ ಇವಾಗ ಮೇಲ್ಗಡೆ ನಿಮಗೆ ನೋಡಿ ವಿಶಾಲವಾದ ಸ್ಟೆಪ್ಸ್ ಇದೆ. ವಿಶಾಲವಾಗಿದೆ ಸ್ಟೆಪ್ಸು. ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಒಂದು ಲೋ ಬಜೆಟ್ ಅಂತಲೇ ಹೇಳ್ಬೋದು. ಮೋಡ ಅಪ್ರೋಡಲ್ಲಿ ಲೋ ಬಜೆಟ್ ಇರುವಂಥ ಮನೆ ಅಂತಲೇ ಹೇಳ್ಬೋದು. ನೋಡಿ, ಇದು ಮೇನ್ ಡೋರು ಟೀಕು, ನಾರ್ತ್ಗಿದೆ. ಆಲ್ ಟೀಕ್ ಯೂಸ್ ಮಾಡಿದ್ದಾರೆ. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಲಿವಿಂಗ್ ಏರಿಯಾ ಇದೆ, ಫ್ಲೋರಿಂಗ್ ಇದೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇರುವಂತಹ ಮನೆ ಇದು. ಇಲ್ಲಿ ನೋಡ್ತಿರ್ಬೋದು TV ಕ್ಯಾಬಿನೆಟ್ಟು. ಗಾಡಿ ಬೆಳಕಿಗೆ ತುಂಬ ಸ್ಪೇಸ್ ಬಿಟ್ಟಿದ್ದಾರೆ. ಏಕೆಂದರೆ ಒಂದು ಮನೆಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಗಾಳಿ ಬೆಳಕು ತುಂಬ ಮುಖ್ಯವಾಗಿರುತ್ತೆ. ನೋಡಿ, ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಓಪನ್ ಕಿಚನ್ ಇದೆ ಇದು. ಹಾಗೆ ದೇವ ಮೂಲೆ ಅಂತ ಹೇಳ್ತಾರೆ. ದೇವ ಮೂಲೆಯಲ್ಲಿ ನಿಮಗೆ ದೇವರು ಮನೆ ಮಾಡಿದ್ದಾರೆ. ಹಾಗೆ UPSಗೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ವಿತ್ ಡೈನಿಂಗ್ ಹಾಲ್ ಇದೆ. ಕಿಚನ್ ಪಕ್ಕನೇ ನಿಮಗೆ ಡೈನಿಂಗ್ ಹಾಲ್ ಇದೆ. ಹಾಗೆ ಯುಟಿಲಿಟಿ ಇದೆ. ನೋಡಿ, ನಿಮಗೆ ಇದು ಸನ್ಲೈಟ್ ಬೀಳೋದಕ್ಕೆ ಇಲ್ಲಿ ಡೈರೆಕ್ಟಾಗಿ ಮಾಡಿದ್ದಾರೆ. ನಿಮಗೆ ಟಾಪು ಓಪನ್ ಬಿಟ್ಟಿದ್ದಾರೆ. ಸನ್ಲೈಟು ಡೈರೆಕ್ಟಾಗಿ ಬೀಳುತ್ತೆ. ಹಾಗೆ ಇಲ್ಲಿಂದ ನೋಡಿದ್ರೆ ನಿಮಗೆ ಹಾಲು, ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಮಾಡಿದ್ದಾರೆ. ಕೆಳಗಡೆ ಒಂದು ರೂಮ್ ಇದೆ, ಅಂದರೆ ಫಸ್ಟ್ ಫ್ಲೋರ್ಲಿ ಒಂದು ರೂಮ್ ಇದೆ. ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಹಾಕಿಲ್ಲ, ಫಿನಿಷ್ ಮಾಡಿ ಕೊಡ್ತಾರೆ ಫಿಟ್ಟಿಂಗ್ಸ್ ಎಲ್ಲ ಹಾಕಿ. ಏಕೆಂದರೆ ಕೆಲವೊಬ್ಬರು ಮನೆ ನೋಡೋಕೆ ಬಂದಾಗ ಬಾತ್ರೂಮ್ಸ್ ಯೂಸ್ ಮಾಡ್ತಾರೆ ಅಂತ ಫಿಟ್ಟಿಂಗ್ಸ್ ಹಾಕಲ್ಲ. ಇನ್ನು ಕೆಲವೊಬ್ಬರು ಸರ್ ನಮಗೆ ಜಾಗ್ವರ್ ಫಿಟ್ಟಿಂಗ್ ಬೇಕು ಅಂತಾರೆ. ಇನ್ನು ಕೆಲವೊಬ್ಬರು ನಮಗೆ ಲೋ ಮೀಡಿಯಮ್ಮಲ್ಲಿ ಇರೋ ಥರ ಒಂದು ಫಿಟ್ಟಿಂಗ್ ಬೇಕು ಅಂತಂತಾರೆ. ಅದಕ್ಕಾಗಿ ಅದನ್ನು ಆಪ್ಷನ್ ಇಟ್ಟಿದ್ದಾರೆ. ನೋಡಿ, ಇದು ಕೆಳಗಡೆ ಇರುವಂಥ ರೂಮು. ತುಂಬ ನೀಟಾಗಿ ವರ್ಕ್ನ ಫಿನಿಷ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ದು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮ್ ಇದೆ, ವಿತ್ ಕಾಟ್ ಇದೆ. ಅದು ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ KPS ಪ್ರಾಪರ್ಟಿ ಇನ್ ಮೈಸೂರು. ಯಾಕೆಂದರೆ ನನಗೆ ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿಬಿಡ್ತು ವಿಡಿಯೋ ಹಾಕಿ.
ಸ್ವಲ್ಪ ಈ ಖಾತಾಗಳ್ದು ಮಾಡಿಸ್ತಾ ಇರೋದು ಬ್ಯುಸಿ ಇದೆ, ಹಾಗಾಗಿ ವಿಡಿಯೋಸು ಮಾಡೋಕ್ಕಾಗಿಲ್ಲ. ಹಾಗೆ ನಿಮ್ಮದೇನಾರ ಈ ಖಾತಾಗಳು ಇತ್ತು ವಿಜಯನಗರ 4th ಸ್ಟೇಜಲ್ಲಿ, ಹಾಗೆ ಭೋಗಾದಿ ಪಟ್ಟಣ ಪಂಚಾಯತಿಲಿ ಇಲ್ಲೇನಾದರೂ ಈ ಖಾತಾ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಪ್ರದೀಪ್ ಅಂದ್ಬಿಟ್ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದು 2ನೇ ಬೆಡ್ರೂಮು, ರೂಮು ಕೂಡ POP ಮಾಡಿದ್ದಾರೆ. ತಗೋಬೇಕು, ಎಲ್ರಿಗೂ ಒಂದು ಕನಸು ಇದ್ದೇ ಇರುತ್ತೆ, ಮನೆ ಕಟ್ಟೋ ಕನಸು. ಇವನ್ ನನಗೂ ಕೂಡ ಇದೆ. ಅದೇ ರೀತಿ ಎಲ್ರಿಗೂ ಇದ್ದೇ ಇರುತ್ತೆ, ಮನಸ್ಸು ಅಂತ ಹುಟ್ಟಿದ ಮೇಲೆ ಒಂದು ಮನೆ ಬೇಕು, ಒಂದು ಸ್ವಂತ ಮನೆ ಬೇಕು. ಬಾಡಿಗೆ ಕಟ್ಟಿ ಸಾಕಾಯಿತು ಅಂತ ಕೆಲವೊಬ್ಬರು ನನಗೆ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ಒಂದು ಕಮ್ಮಿ ಬಜೆಟಲ್ಲಿ ಮನೆ ಕೊಡಿಸಿ ಸರ್, ಕಮ್ಮಿ ಬಜೆಟಲ್ಲಿ ಮನೆ ಕೊಡಿಸಿ ಸರ್ ಅಂತ ಹೇಳ್ತಾರೆ. ನೋಡಿ, ಇದು ಅಟ್ಯಾಚು ಮೈಸೂರು ಸಿಟಿಗೆ 12 ಕಿಲೋಮೀಟರ್ ಇಲ್ಲಿಂದ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಒಂದು ಬುಕ್ ಸ್ಟೋರೇಜ್ಗೆ ಮಾಡಿದ್ದಾರೆ, ಇಲ್ಲಿ ಬುಕ್ ಸ್ಟೋರೇಜ್ ಮಾಡ್ಕೋಬೋದು. ಹಾಗೆ ಇಲ್ಲಿ 3ನೇ ಬೆಡ್ರೂಮು ವಿತ್ ಬಾಲ್ಕನಿ, TV ಕ್ಯಾಬಿನೆಟ್ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿ ರೂಮ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬಾಲ್ಕನಿ ಬರುತ್ತೆ. ಏಕೆಂದರೆ ನಾನು ಇವಾಗ ಕೆಲವೊಂದು ವಿಡಿಯೋಗಳನ್ನ ನೋಡ್ತೀನಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾಡ್ತಾರೆ, ತುಂಬ ಲಾಂಗ್ ಮಾಡ್ತಾರೆ. ಆ ಥರ ಲಾಂಗ್ ಇದ್ದರೆ ಎಲ್ಲರಿಗೂ ಇಷ್ಟ ಆಗಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ, ಇದು ಕೂಡ ಸ್ಪೇಸಿಯಸ್ ಆಗಿದೆ. ಏಕೆಂದರೆ ಕೆಲವರು ನನ್ನ ವೀಡಿಯೋಗಳನ್ನ ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಎಲ್ರಿಗೂ ಎಲ್ಲ ಥರನೂ ಇಷ್ಟ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಮೇಯ್ನ್ ಏನೇನು ಬೇಕೋ ಅದನ್ನು ಮಾತ್ರ ನಾನು ನಿಮಗೆ ಫೋಕಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಅಟ್ಯಾಚು ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದಕ್ಕೂ ಕೂಡ ಹಾಕಿಲ್ಲ, ಹಾಕಿ ಕೊಡ್ತಾರೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಈಗ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓನರ್ ವ್ಯಾಪಾರ ಇರುತ್ತೆ, ಮತ್ತು ಲೋನ್ ಕೂಡ ಎಲಿಜಿಬಿಲಿಟಿ ಇರುತ್ತೆ. ನೀವು ಎಲಿಜಿಬಿಲಿಟಿ ತೊಂದರೆ ಲೋನ್ ಕೂಡ ಅವೈಲಬಿಲಿಟಿ ಇದೆ. ನಾವೇ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ನೀವು ಯಾವ ಬ್ಯಾಂಕಲ್ಲಿ ಹೇಳ್ತೀರಾ ಆ ಬ್ಯಾಂಕಲ್ಲಿ. ಆಲ್ಮೋಸ್ಟ್ ಒಂದು 3-4 ಬ್ಯಾಂಕು ಟೈಅಪ್ ಆಗಿದೆ ನಮ್ಮ KPS ಪ್ರಾಪರ್ಟೀಸ್ ಇನ್ ಮೈಸೂರು ಚಾನಲ್ಗೆ. ICICI ಬ್ಯಾಂಕು, HDFC ಬ್ಯಾಂಕು, ಹಾಗೆ ಕರ್ನಾಟಕ ಬ್ಯಾಂಕು ಮತ್ತು SBI ಬ್ಯಾಂಕು. ನೋಡಿ, ಇದು ಟೆರೆಸ್ಗೆ ಹೋಗೋದಕ್ಕೆ ಜಾಗ. ಇಲ್ಲಿ ನಾನು ನಿಮಗೆ ಸ್ಕೈಲೈಟ್ ತೋರಿಸ್ದೆ. ಪಿಲ್ಲರ್ ಕನ್ಸ್ಟ್ರಕ್ಷನು, ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದ್ದಾರೆ. ಇದೇ ರೀತಿ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸಿಗೋಣ.